ಇವನ ಮೊದಲ ಇನ್ಸ್ಪಿರೇಷನ್ ಅವನ ಅಮ್ಮ. ಹೇಗೆ ಅವರು ಮನೆಯನ್ನ, ಕೆಲಸವನ್ನ, ಕುಟುಂಬ ಎಲ್ಲವನ್ನ ಕಾಮಾಗಿ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ರು ಅಂತ. ಅವರು ಕೇವಲ ಒಬ್ಬ ವರ್ಕಿಂಗ್ ವುಮೆನ್ ಆಗಿರ್ಲಿಲ್ಲ, ಇವನ ಕನಸಿನ ಪ್ರತಿರೂಪವಾಗಿದ್ರು. ಶಿ ವಾಸ್ ಅನ್ ಇಮೇಜ್ ಆಫ್ ವಾಟ್ ಹಿ ವಾಂಟೆಡ್ ಟು ಬಿಕಮ್, ಅ ಸ್ಟೇಬಲ್, ರೆಸ್ಪೆಕ್ಟೆಡ್ ಗವರ್ಮೆಂಟ್ ಆಫೀಸರ್. ಆದ್ರೆ ಲೈಫ್ ಬೇರೆನೆ ಟರ್ನ್ ತಗೊಳ್ತು. ಡಿಗ್ರಿ ಆದ್ಮೇಲೆ ಸೊಸೈಟಿ ಪ್ರೆಷರ್ ಇಂದ ಪ್ರೈವೇಟ್ ಕಂಪನಿಗೆ ಜಾಯ್ನ್ ಆಗ್ತಾನೆ. ಆದ್ರೆ ಅಲ್ಲಿ ವರ್ಕ್ ಸ್ಟ್ರೆಸ್, ಡೆಡ್ ಲೈನ್ ಹೀಗೆ ಅತಿಯಾದ ಒತ್ತಡದಿಂದ ಅವನು ಕುಗ್ಗಿ ಹೋದ. ಆದ್ರೆ ಆಗ ಅವನಿಗೆ ರಿಯಲೈಸ್ ಆಗಿದ್ದು ಇದು ತಾನಿರ್ಬೇಕಾದ ಜಾಗ ಅಲ್ಲ ಅಂತ. ನಂತರ ಒಂದು ಒಳ್ಳೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ಜಾಯ್ನ್ ಆಗಿ ತನ್ನ ಗವರ್ಮೆಂಟ್ ಎಕ್ಸಾಮ್ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಸಕ್ಸಸ್ ಅಷ್ಟ್ ಈಸಿನಾ? ಫಾರೆಸ್ಟ್ ಗಾರ್ಡ್ ಪೋಸ್ಟ್ 1 ಮಾರ್ಕ್ಸ್ ಇಂದ, DRDO ಎಕ್ಸಾಮ್ 3 ಮಾರ್ಕ್ಸ್ ಇಂದ ಕೈ ಜಾರಿ ಹೋಯ್ತು. ಆದ್ರೆ ಅವನು ತನ್ನ ಪ್ರಯತ್ನ ಬಿಡ್ಲಿಲ್ಲ. ಹಿ ಡಿಡ್ಂಟ್ ಸ್ಟಾಪ್, ಹಿ ಡಿಡ್ಂಟ್ ಕ್ವಿಟ್. ತನ್ನ ಫುಲ್ ಟೈಮ್ ಪ್ರೈವೇಟ್ ಜಾಬ್ ಜೊತೆಗೆ ಪ್ರತಿದಿನ ಮಾಕ್ ಟೆಸ್ಟ್ ತಗೊಳ್ತಾ ಇದ್ದ. ಇದರಿಂದ ಅವನ ಎಕ್ಸಾಮ್ ಕ್ವಶನ್ ಸಾಲ್ವ್ ಮಾಡೋ ಸ್ಪೀಡ್ ಕೂಡ ಇಂಪ್ರೂವ್ ಆಯ್ತು. ಕೊನೆಗೂ ಎಕ್ಸಾಮ್ ಕ್ಲಿಯರ್ ಮಾಡಿ ಈಗ ನಿರಂಜನ್ BEL ಟೆಕ್ನಿಷಿಯನ್ ಆಗಿದ್ದಾನೆ. ಇವನು ತನ್ನ ತಾಯಿ ಮತ್ತು ಕುಟುಂಬದ ಹೆಮ್ಮೆ.